ಸ್ಮೃತಿ ಮಂದಾನ ಆರ್ಸಿಬಿ ತಂಡಕ್ಕೆ ಮೊದಲ ಕಪ್ ತಂದುಕೊಟ್ಟ ಹುಡುಗಿ. ಇಡೀ ತಂಡವನ್ನ ಗೆಲುವಿನ ಕಡೆಗೆ ಕೈ ಹಿಡಿದು ಕರೆದುಕೊಂಡು ಹೋದ ಪರಮ ಸುಂದರಿ ಮತ್ತು ಪ್ರತಿಭಾವಂತೆಯ ಬದುಕಿನ ರೋಚಕ ಕ್ಷಣಗಳ ಡೀಟೈಲ್ಸ್ ಇಲ್ಲಿದೆ ನೋಡಿ. ಅಂದಾಜು 2 ದಶಕಗಳ ಹಿಂದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾರತದ ಮಹಿಳಾ ತಂಡವು ಒಂದು ಟೆಸ್ಟ್ ಮ್ಯಾಚ್ ಆಡ್ತಿತ್ತು. ಕನ್ನಡಿಗರೇ ಆದ ಶಾಂತಾ ರಂಗಸ್ವಾಮಿ ಅವರು ಭಾರತದ ಕ್ಯಾಪ್ಟನ್ ಆಗಿದ್ರು. ಪ್ರವೇಶ ಶುಲ್ಕ ಇರಲಿಲ್ಲ. ಒಂದಿಷ್ಟು ಜನರು ಸೇರ್ಲಿ ಎಂಬ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿತ್ತು. ಆದರೆ ಇಡೀ ದಿನ ಗ್ರೌಂಡಿಗೆ 100 ಪ್ರೇಕ್ಷಕರು ಬರಲಿಲ್ಲ ಅನ್ನೋದು ದುರಂತ. ಆದರೆ ಈಗ ಕಾಲ ಬದಲಾಗಿದೆ. 2ನೇ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಬೆಂಗಳೂರು ತಂಡವನ್ನ ಹೆಣ್ಮಕ್ಳೇ ಗೆಲ್ಲಿಸಿ ನಾಡಿಗೆ ಕೀರ್ತಿ ತಂದಿದ್ದಾರೆ. ಭಾನುವಾರ ಮುಕ್ತಾಯಗೊಂಡ ವಿಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ತಂಡ ದಿಲ್ಲಿ ಟೀಮನ್ನ ಸೋಲಿಸಿ ಇದೇ ಮೊದಲ ಬಾರಿ ಆರ್ಸಿಬಿ ಕಪ್ ನಮ್ದೇ ಎನ್ನುವುದನ್ನ ಸಾಬೀತುಪಡಿಸಿದೆ. ಈ ಸಾಧನೆಯ ಹಿಂದಿರೋದು ನಾಯಕಿ ಸ್ಮೃತಿ ಮಂದಾನ. ಸ್ಮೃತಿ ಮೂಲತಃ ಮಹಾರಾಷ್ಟ್ರದ ಆಟಗಾರ್ತಿ. ಹುಟ್ಟಿದ್ದು 1996 ಜುಲೈ 18ನೇ ತಾರೀಕು. ಬಿಸಿಸಿಐ ಮತ್ತು ಐಸಿಸಿಯಿಂದ ವರ್ಷದ ಅತ್ಯುತ್ತಮ ಕ್ರಿಕೆಟರ್ ಪ್ರಶಸ್ತಿಗಳನ್ನ ಆಕೆ ಈಗಾಗಲೇ ಪಡೆದಿದ್ದಾಗಿದೆ. ಎಡಗೈ ಬಲಿಷ್ಠ ಬ್ಯಾಟರ್ ಮತ್ತು ಆಫ್ ಬ್ರೇಕ್ ಬೌಲರ್ ಆಗಿರುವ ಆಕೆಯ ನೆರವಿಗೆ ಆಕೆಯ ಇಡೀ ಕುಟುಂಬವೇ ನಿಂತಿದೆ. ಆಕೆಯ ತಂದೆ ಶ್ರೀನಿವಾಸ್ ಒಬ್ಬ ಉದ್ಯಮಿ. ಮಗಳ ಕ್ರಿಕೆಟ್ ಕನಸುಗಳಿಗೆ ಅವರೇ ಅತಿ ದೊಡ್ಡ ಸಪೋರ್ಟರ್. ತಾಯಿ ಸ್ಮಿತಾ ಆಕೆಯ ಡಯೆಟ್ಟು, ಫಿಸಿಕಲ್ ಫಿಟ್ನೆಸ್ಸು ಇತ್ಯಾದಿಗಳ ಹೊಣೆ ಹೊತ್ತಿದ್ದಾರೆ. ಸಹೋದರ ಶ್ರವಣ ಆಕೆಯ ಬೆಸ್ಟ್ ಫ್ರೆಂಡ್. ಮಹಾರಾಷ್ಟ್ರದ ಅಂಡರ್-16 ತಂಡದಲ್ಲಿ ಆಡಿದ ಅನುಭವ ಪಡೆದವನು. ಆತನ ಆಟವೇ ಅಕ್ಕನಿಗೆ ಸ್ಫೂರ್ತಿಯಾಗಿದ್ದು ಈಗ ನೆಟ್ನಲ್ಲಿ ಬೆವರು ಬಸಿದು ಆಕೆಯ ತರಬೇತಿಗೆ ನಿರಂತರ ಬೌಲಿಂಗ್ ಮಾಡ್ತಿರೋದು ತಮ್ಮನಾದ ಶ್ರವಣ. ಮಹಾರಾಷ್ಟ್ರದ ಅಂಡರ್-15 ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದಾಗ ಆಕೆಯ ವಯಸ್ಸು ಕೇವಲ 9. ಆದರೆ ಆಕೆಯ ಭಯವಿಲ್ಲದ ಆಟ, ಆಕ್ರಮಣಕಾರಿ ಮನೋಭಾವ ಮತ್ತು ಟೆಕ್ನಿಕಲ್ ಆಟಗಳು ಎಲ್ಲರ ಗಮನ ಸೆಳೆದಿತ್ತು. ಮುಂದೆ ಅಂಡರ್-19 ಟೀಮಿಗೆ ಆಯ್ಕೆಯಾಗುವಾಗ ಆಕೆಯ ವಯಸ್ಸು ಕೇವಲ 11. ಆಕೆಯ ವಿಸ್ಫೋಟಕ ಆಟವು ಆಕೆಗೆ ಭಾರತದ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಪ್ರವೇಶ ಕೊಟ್ಟಿತ್ತು. 2013ರಿಂದ ಭಾರತದ ಮಹಿಳಾ ರಾಷ್ಟ್ರೀಯ ತಂಡದ ಭಾಗವಾಗಿರುವ ಸ್ಮೃತಿ 3 ಫಾರ್ಮೆಟ್ಗಳಲ್ಲಿ ಉತ್ತಮ ದಾಖಲೆ ಹೊಂದಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಆಕೆಯ ಸರಾಸರಿ 58.1. ಏಕದಿನದ ಆಕೆಯ ದಾಖಲೆಗಳು ಇನ್ನೂ ಅತ್ಯುತ್ತಮವಾಗಿವೆ. 82 ಏಕದಿನ ಪಂದ್ಯಗಳನ್ನು ಆಡಿರುವ ಸ್ಮೃತಿ ಒಟ್ಟು 3242 ರನ್ ದಾಖಲಿಸಿದ್ದಾರೆ. ಸರಾಸರಿ 42.60. ಏಕದಿನದ ಪಂದ್ಯಗಳಲ್ಲಿ ದ್ವಿಶತಕ ದಾಖಲಿಸಿದ ಮೊದಲ ಮಹಿಳಾ ಸ್ಟಾರ್ ಅಂದ್ರೆ ಅದು ಸ್ಮೃತಿ. 150 ಎಸೆತಗಳಲ್ಲಿ 224 ರನ್ ಸಿಡಿಸಿದಾಗ ಆಕೆಯ ವಯಸ್ಸು ಕೇವಲ 17 ಇರಬೇಕು ಅಂದ್ರೆ ನಂಬೋದಿಕ್ಕೆ ಕಷ್ಟ ಅಲ್ವಾ. T20 ಭಾರತೀಯ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿ ಕೂಡ ತಂಡವನ್ನ ಮುನ್ನಡೆಸಿದ ಅನುಭವ ಹೊಂದಿದ್ದಾರೆ. 128 T20I ಪಂದ್ಯಗಳನ್ನು ಆಡಿರುವ ಆಕೆ 3104 ರನ್ ಪರ್ವತವನ್ನ ಈಗಾಗಲೇ ಏರಿ ಆಗಿದೆ. 3 ಫಾರ್ಮೆಟ್ಗಳಲ್ಲಿ ಆರಂಭಿಕ ಆಟಗಾರ್ತಿಯಾಗಿ ಒತ್ತಡ ನಿರ್ವಹಣೆ ಮಾಡೋದು, ದೊಡ್ಡ ಇನ್ನಿಂಗ್ಸ್ ಕಟ್ಟೋದು ಆಕೆಗೆ ಸಲೀಸು ಎಂಬಂತಾಗಿದೆ. ಸೌಂದರ್ಯ ಮತ್ತು ಪ್ರತಿಭೆ ಎರಡೂ ಸೇರಿದ್ರೆ ಅದು ಸ್ಮೃತಿ ಮಂದಾನ ಎಂಬುದು ಭಾರತೀಯ ಕ್ರಿಕೆಟಿನ ಈಗಿನ ಸಮೀಕರಣ. 2017ರ ಮಹಿಳಾ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ತಂಡವು ಫೈನಲ್ ಪ್ರವೇಶ ಮಾಡೋಕೆ ಆಕೆಯ ಆಟವೇ ನಿರ್ಣಾಯಕ ಆಗಿತ್ತು. ಆಕೆಯು ಭಾರತೀಯ ತಂಡದ ಅತ್ಯಂತ ಮೌಲ್ಯಯುತ ಆಟಗಾರ್ತಿ ಎಂದು ತಂಡದ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಹೇಳಿದ್ರು. ಇದೀಗ ಸ್ಮೃತಿ ಮಂದಾನ ಮಹಿಳೆಯರ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸ್ಮರಣೀಯ ಕಪ್ ಅನ್ನ ತಂದುಕೊಟ್ಟಿದ್ದಾರೆ.
ತಮ್ಮ ನಾಯಕತ್ವದಲ್ಲಿ ತಂಡವನ್ನ ಜಯದೆಡೆಗೆ ಕರೆದೊಯ್ದು ಕನ್ನಡಿಗರ ಕನಸು ನನ್ಸು ಮಾಡಿದ್ದಾರೆ. IPLನಲ್ಲಿ ಇಷ್ಟು ಸೀಸನ್ಗಳು ನಡೆದ್ರು RCB ಪುರುಷರ ತಂಡ ಜನರ ಮನಸ್ಸು ಗೆದ್ರೂ ಕಪ್ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಆದರೆ ಮಹಿಳಾ ತಂಡ 2ನೇ ಸೀಸನ್ನಲ್ಲೇ ಗೆದ್ದು ಕಪ್ ನಮ್ದೇ ಅಂದಿದೆ. ಇದಕ್ಕೆ ಸ್ಮೃತಿ ಮಂದಣ್ಣ ಅವರ ನಾಯಕತ್ವ ಪ್ರಮುಖ ಕಾರಣವಾಗಿದೆ. ಓಕೆ ಸ್ನೇಹಿತರೆ, ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೀಡಂ ಟಿವಿಯನ್ನ ಮಿಸ್ ಮಾಡದೆ ನೋಡಿ.